ಕ್ಯಾರೆಟ್ ಹಲ್ವ ಮಾಡ್ತಾಯಿದ್ವಿ. ಕ್ಯಾರೆಟ್ ಹಲ್ವಕ್ಕೆ ಮೂರು ನಾಲ್ಕು ಕ್ಯಾರೆಟ್ನ ಈ ಥರ ತುರಿದಿಟ್ಕೊಂಡಿದ್ದೀನಿ. ಒಂದು 2-3 ಸ್ಪೂನಷ್ಟು ತುಪ್ಪ, ಮತ್ತು ಒಂದು ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಒಂದು 150 ml ಅಷ್ಟು ಹಾಲು ತೊಗೊಂಡಿದ್ದೀನಿ. ದ್ರಾಕ್ಷಿ, ಗೋಡಂಬಿ ಮತ್ತು ಏಲಕ್ಕಿ ಪುಡಿ. ಈಗನ್ನು ಸ್ಟವ್ ಹಚ್ಚಿ ಬಾಣಲಿ ಕಾಯಕ್ಕೆ ಇಟ್ಟಿದ್ದೀನಿ. ಇದಕ್ಕೊಂದು 2-3 ಸ್ಪೂನಷ್ಟು ತುಪ್ಪ ಹಾಕ್ತಿದ್ದೀನಿ. ಬಾಣಲಿ ಕಾದಿದೆ, ಅದಕ್ಕೆ ತುಪ್ಪ ಹಾಕಿದ್ದೀನಿ ಒಂದು 2-3 ಸ್ಪೂನಷ್ಟು. ಇದಕ್ಕೆ ಫಸ್ಟ್ ಈಗ ಕಟ್ ಮಾಡಿ ಇಟ್ಕೊಂಡಿರುವ ಗೋಡಂಬಿನ ಹಾಕ್ತಾಯಿದ್ದೀನಿ. ಗೋಡಂಬಿ ಹಾಕಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ ಸ್ವಲ್ಪ ಬ್ರೌನ್ ಕಲರ್ ಆಗ್ತಾಯಿದೆ. ಈಗ ಅದಕ್ಕೆ ದ್ರಾಕ್ಷಿ ಹಾಕ್ತಾಯಿದ್ದೀನಿ. ಇದನ್ನು ಫ್ರೈ ಮಾಡ್ಕೊಂಡು ಒಂದು ಬೌಲ್ಗೆ ಎತ್ತಿಟ್ಕೊಂಬಿಡೋಣ. ಈಗ ಅದೇ ಬಾಣಲಿಗೆ ನಾನು ತುರಿದಿಟ್ಕೊಂಡಿರುವ ಕ್ಯಾರೆಟ್ ತುರಿ ಹಾಕ್ಕೊಳ್ತಾಯಿದ್ದೀನಿ. ನಾನು ಒಂದು 5-6 ಕ್ಯಾರೆಟ್ ತೊಗೊಂಡಿದ್ದೆ. ಸ್ವೀಟ್ ನೋಡಿ ಹಾಕ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ನೀರಿನ ಅಂಶ ಹೋಗೋವರೆಗೂ ಸ್ವಲ್ಪ ಒಂದು 2-3 ಮಿನಿಟ್ಸ್ ಫ್ರೈ ಮಾಡಿ. ನೋಡಿ, ಚೆನ್ನಾಗಿ ಫ್ರೈ ಮಾಡಿ. ಅದು ನೀರಿನ ಅಂಶ ಎಲ್ಲ ಹೋಗೋವರೆಗೂ ಫ್ರೈ ಮಾಡಿ. ಫ್ರೈ ಮಾಡಿದ ನಂತರ ಈ ಲೋಟದಲ್ಲಿ ಹಾಲು ಇಟ್ಕೊಂಡಿದ್ದೀವಲ್ವ, ಹಾಲು ಹಾಕೋಣ. ಇನ್ನೂ ಒಂದು ಸ್ವಲ್ಪ ಫ್ರೈ ಆಗಬೇಕು. ಹಸಿ ಅಂಶ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ. ಮತ್ತು ಕ್ಯಾರೆಟು ಕಣ್ಣಿಗೆ, ಮಕ್ಳುಗಳಿಗೂ ಇಷ್ಟ ಆಗುತ್ತೆ, ಕಣ್ಣಿಗೆ ಒಳ್ಳೆಯದು. ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಮಕ್ಕಳು ದೊಡ್ಡವರೆಲ್ಲ ಇಷ್ಟಪಟ್ಟು ತಿಂತಾರೆ. ನೋಡಿ, ನಾವು ಫ್ರೈ ಮಾಡ್ತಾ ಎಷ್ಟು ಸ್ವಲ್ಪ ಆಗ್ಬಿಡ್ತೈತೆ. ಅದು ನೀರಿನ ಅಂಶ ಎಲ್ಲ ಇದು ಡ್ರೈ ಆಗ್ತಾ ಇದೆಯಲ್ವಾ. ಈಗ ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ಇದಕ್ಕೆ ಹಾಲು ಹಾಕ್ತಾಯಿದ್ದೀನಿ. ಇದು ಇನ್ನೊಂದು ನಾನು 2 ಬೌಲ್ ಕ್ಯಾರೆಟ್ ಜಾಸ್ತಿ ತೊಗೊಂಡಿರೋದ್ರಿಂದ ಇನ್ನೊಂದು ಸ್ವಲ್ಪ ಹಾಲು ತೊಗೊಳುತ್ತೆ. ಹಾಲು ಹಾಕ್ಬಿಟ್ಟು ಬೇಯಕ್ಕೆ ಇಟ್ಬಿಡೋಣ. ಒಂದು 2-3 ಮಿನಿಟ್ಸು ಮೀಡಿಯಮ್ ಉರಿಲಿ ಇಡೋಣ. ಇದು ಹಾಲಲ್ಲೇ ಬೇಯ್ತಿರೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಇವಾಗ ಸಕ್ಕರೆ ಇಟ್ಕೊಂಡಿದ್ದೀವಲ್ವ, ಈಗ 1 ಬೌಲ್ ಸಕ್ಕರೆ ಇಟ್ಕೊಂಡಿದ್ದೀನಿ. ನಾನು 2 ಬೌಲಷ್ಟು ಕ್ಯಾರೆಟ್ ಹಾಕಿರೋದ್ರಿಂದ ನೋಡಿ ಹಾಕ್ಕೊಳ್ಳಿ ಸಕ್ಕರೆನ. ಏಕೆಂದರೆ ಕ್ಯಾರೆಟು ಸ್ವೀಟ್ ಇರುತ್ತಲ್ವ, ಹಾಗಾಗಿ ನೋಡಿ ಹಾಕ್ಕೊಳ್ಳಿ. ಈಗ ಸಕ್ಕರೆ ಎಲ್ಲ ಕ್ಲೀನಾಗಿ ಎಲ್ಲ ಕಡೆನೂ ಸ್ಟಿರ್ ಮಾಡಿದ್ದೀನಿ. ಈಗ ಒಂದು ಪ್ಲೇಟ ಮುಚ್ಚಿ ಒಂದು 5 ಮಿನಿಟ್ಸು ಇದೇ ಥರ ಹಾಲು ಮತ್ತು ಸಕ್ಕರೆಯಲ್ಲಿ ಬೇಯಕ್ಕೆ ಬಿಡೋಣ. ನೋಡಿ, ಇನ್ನೂ ಒಂದು ಸ್ವಲ್ಪ ಬೇಯಬೇಕು. ಮೀಡಿಯಮ್ ಉರಿಲಿ ಇದೇ ಥರ ಫ್ರೈ ಮಾಡಿ. ಇನ್ನೂ ಸ್ವಲ್ಪ ನೀರಿನ ಅಂಶ ಇದೆ. ನಾವು ಅಲ್ಲಲ್ಲೇ ಕೈ ಆಡ್ತಾ ಇರಬೇಕು. ಸೀದೋದ್ರೆ ಚೆನ್ನಾಗಾಗಲ್ಲ, ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ಕೈ ಆಡ್ತಾಯಿರಿ. ನೋಡಿ, ಇನ್ನೇನು ಆಗ್ತಾಯಿದೆ. ಫೈನಲ್ ಸ್ಟೇಜ್ ಬರ್ತಾಯಿದೆ. ನೋಡಿ ಯಾವ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಸೂಪರಾಗಿದೆ. ಸರ್ವಿಂಗ್ ಬೌಲ್ಗೆ ಹಾಕೊಳ್ತೀನಿ.
ಏಲಕ್ಕಿ ಪುಡಿ ಇಟ್ಟಿದ್ದೀವಲ್ವ, ಈಗ ಇದು ಏಲಕ್ಕಿ ಪುಡಿನೂ ಹಾಕೋಣ. ಒಂದು ಸರ್ವಿಂಗ್ ಬೌಲ್ಗೆ ಹಾಕೋಣ. ನೋಡಿ, ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ. ಟೇಸ್ಟ್ ಮಾಡಿ, ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.